ರಸ್ತೆಯಲ್ಲೇ ಮೋದಿಗೆ ಕ್ಲಾಸ್ ತೆಗೆದುಕೊಂಡ ಮಹಿಳೆ. तो मोदी जी बैठे हुए हैं, पीएम बन के बैठे हुए हैं और हिंदू खतरा में हो गया। तो आप एक काम कीजिए, मुसलमान को बना दीजिए, ये एमपी बना दिए वहाँ का बना के और मुसलमान को खतरा में डाल दीजिए। ಹಿಂದೂ ಮುಸ್ಲಿಂ ಏಕತೆ ಮೋದಿಗೆ ಮೆಸೇಜ್ ಪಾಸ್ ಮಾಡಿದ ಮಹಿಳೆಯರು. कुछ नहीं, हम लोग दोनों बहन हैं। ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಒಂದರಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗಿದೆ. ಆ ವಿಡಿಯೋ ನೋಡಿದರೆ ನಿಮಗೆ ಒಂದು ಬಗೆಯ ಉತ್ಸಾಹ ಮತ್ತು ನಂಬಿಕೆ ಹುಟ್ಟುತ್ತದೆ. ಏಕೆಂದರೆ ಅದು ಕೇವಲ ಎರಡು ಮಹಿಳೆಯರ ಸಂಭಾಷಣೆಯಲ್ಲ, ಅದು ಇಡೀ ದೇಶದ ಜನರ ಮನಸ್ಸಿನಲ್ಲಿ ಇರುವ ಸತ್ಯವನ್ನು ಬಯಲು ಮಾಡ್ತದೆ. ಹಿಂದೂ ಮಹಿಳೆಯೊಬ್ಬರು ತಮ್ಮ ಮುಸ್ಲಿಂ ಸ್ನೇಹಿತೆಯನ್ನು ಪರಿಚಯಿಸುತ್ತಾ, ನಮ್ಮದು ಬ್ರಾಹ್ಮಣ ಸಮುದಾಯ, ಇವರು ಮುಸ್ಲಿಂ, ಇವರಿಂದ ನಮಗೆ ಯಾವುದೇ ಸಮಸ್ಯೆ ಇಲ್ಲ, ಇವರು ನಮ್ಮ ಅಕ್ಕ ತಂಗಿ ಇದ್ದ ಹಾಗೆ ಎಂದು ಖುಷಿಯಿಂದ ಹೇಳ್ತಾರೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಂದು ಸಾಮರಸ್ಯವನ್ನು ಪ್ರದರ್ಶನ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಮುಸ್ಲಿಂ ಮಹಿಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ನೇರವಾಗಿ ಪ್ರಶ್ನಿಸ್ತಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವಾಗ ಹಿಂದೂ ಕತ್ರೆ ಮೇಹೆ ಅಂದರೆ ಹಿಂದೂಗಳು ಕಷ್ಟದಲ್ಲಿ ಇರೋಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಮುಂದುವರೆದು, ಒಬ್ಬ ಹಿಂದೂ ವ್ಯಕ್ತಿಯೇ ಪ್ರಧಾನಿ ಆಗಿರುವಾಗ ಹಿಂದೂಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಒಬ್ಬ ಮುಸ್ಲಿಮನನ್ನು ಪ್ರಧಾನಿ ಮಾಡಿ ಮುಸ್ಲಿಮರನ್ನ ಸಂಕಷ್ಟಕ್ಕೆ ತಳ್ಳಿ ನೋಡೋಣ ಎಂದು ವ್ಯಂಗ್ಯವಾಗಿ ಹೇಳ್ತಾರೆ. ನೀವು ಹಿಂದೂ ಮುಸ್ಲಿಂ ಅಂತ ನಮ್ಮನ್ನು ಒಡೆಯೋಕೆ ನೋಡ್ತೀರಲ್ವಾ, ಆದರೆ ನಾವು ಅಕ್ಕ ತಂಗಿಯರು ಎಂದು ಹೆಮ್ಮೆಯಿಂದ ಘೋಷಿಸುತ್ತಾರೆ. हम भी ब्राह्मण है, शर्मा बोलिए, तो हम पे खतरा है हमको? आपका क्या नाम है? कुछ नहीं है, हम लोग दोनों बहन हैं। हाँ? अच्छा भैया, अच्छा एक बात बताइए, आप बताइए, यहाँ के पीएम, यहाँ सुनिए, यहाँ के पीएम प्राइम मिनिस्टर कौन है? मोदी जी है ना। तो मोदी जी बैठे हुए हैं, पीएम बन के बैठे हुए हैं और हिंदू खतरा में हो गया। तो आप एक काम कीजिए, मुसलमान को बना दीजिए, ये एमपी बना दिए वहाँ का बना के और मुसलमान को खतरा में डाल दीजिए। ಈ ಒಂದು ನಿಮಿಷದ ವಿಡಿಯೋ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಏಕೆಂದರೆ ಇದು ಕೇವಲ ಎರಡು ಸಾಮಾನ್ಯ ಮಹಿಳೆಯರ ಮಾತಲ್ಲ, ಇದು ಮೋದಿ ಅವರ ಚುನಾವಣಾ ರ್ಯಾಲಿಗಳಲ್ಲಿ ಹುಟ್ಟು ಹಾಕ್ತಿರುವ ಹಿಂದೂ ಮುಸ್ಲಿಂ ವಿಭಜನೆಗೆ ನೇರ ಉತ್ತರ. ಪ್ರಧಾನಿ ಮೋದಿ ಅವರು ಪ್ರತಿ ಚುನಾವಣಾ ರ್ಯಾಲಿಗಳಲ್ಲೂ ಹಿಂದೂ ಮುಸ್ಲಿಂ ಆಂಗಲ್ ಕೊಟ್ಟೆ ಮಾತನಾಡ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಿಂದೂ ಹೆಣ್ಮಕ್ಕಳ ತಾಳಿಯನ್ನ ಕಾಂಗ್ರೆಸ್ ಬಿಡುವುದಿಲ್ಲ, ಮುಸ್ಲಿಮರಿಗೆ ಮಾರ್ಬಿಡ್ತಾರೆ ಎಂದು ಅವರು ಹೇಳಿದರು. 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಯಾದ ತಕ್ಷಣ ಇದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತಿದೆ ಅಂತ ಟೀಕೆ ಮಾಡಿದರು. ಮುಸ್ಲಿಮರು ಹೆಚ್ಚಿನ ಮಕ್ಕಳನ್ನು ಹೇರ್ತಾರೆ ಎಂದು ಕೂಡ ಅವರು ಆರೋಪ ಮಾಡಿದರು. ಒಟ್ಟಿನಲ್ಲಿ ಅವರ ಪ್ರತಿ ರ್ಯಾಲಿಗಳಲ್ಲೂ ಹಿಂದೂಗಳು ಅಪಾಯದಲ್ಲಿದ್ದಾರೆ, ಮುಸ್ಲಿಮರು ದೇಶವನ್ನು ಆಕ್ರಮಿಸುತ್ತಿದ್ದಾರೆ ಎಂಬ ಭಯವನ್ನು ಹುಟ್ಟುಹಾಕುವ ಪ್ರಯತ್ನವನ್ನೇ ಮೋದಿಯವರು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಆಗಿದ್ದೇನು? ನಡು ರಸ್ತೆಯಲ್ಲೇ ಸಾಮಾನ್ಯ ಜನರ ನಡುವೆ ಒಬ್ಬ ಮುಸ್ಲಿಂ ಮಹಿಳೆಯೇ ಈ ಎಲ್ಲ ವಿಷಯಗಳನ್ನು ತಿರುಗಿಸಿ ಹಾಕಿದ್ದಾರೆ. ಹಿಂದೂ ಪ್ರಧಾನಿ ಇದ್ದರೂ ಹಿಂದೂಗಳು ಕಷ್ಟದಲ್ಲಿದ್ದಾರೆ ಎಂದು ಮೋದಿ ಅವರು ಹೇಳ್ತಿರೋದನ್ನು ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳಿಗೆ ಸಮಸ್ಯೆ ಇದ್ದರೆ ಮುಸ್ಲಿಂ ಪ್ರಧಾನಿಯನ್ನು ಮಾಡಿ ನೋಡಿ ಎಂದು ಹೇಳುವ ಮೂಲಕ ಅವರು ಮೋದಿ ಅವರನ್ನ ವಾದವನ್ನೇ ತಿರುಗಿಸಿ ಹಾಕಿದ್ದಾರೆ. ಇದು ಕೇವಲ ಒಂದು ವ್ಯಂಗ್ಯವಲ್ಲ, ಇದು ಜನರ ಮನಸ್ಸಿನಲ್ಲಿರುವ ನೋವು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ಎರಡೂ ಮಹಿಳೆಯರ ನಡುವಿನ ಸ್ನೇಹ, ಒಬ್ಬರು ಬ್ರಾಹ್ಮಣ, ಇನ್ನೊಬ್ಬರು ಮುಸ್ಲಿಂ, ಆದರೆ ಅವರು ತಮ್ಮನ್ನ ಅಕ್ಕ ತಂಗಿ ಎಂದೇ ಕರೆದುಕೊಳ್ತಾರೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ಹೇಳುವ ಮಹಿಳೆಯರ ಮಾತುಗಳು ಬಹಳ ಮುಖ್ಯ. ರಾಜಕಾರಣಿಗಳು ಎಷ್ಟು ಬೇಕಾದರೂ ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯಲು ಪ್ರಯತ್ನಿಸಲಿ, ಸಾಮಾನ್ಯ ಜನರು ತಮ್ಮ ನಡುವಿನ ಸಾಮರಸ್ಯವನ್ನು ಮರೆಯೋದಿಲ್ಲ. ಈ ವಿಡಿಯೋ ವೈರಲ್ ಆಗ್ತಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಇಂದು ಭಾರತದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆಯನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಪ್ರಯತ್ನಗಳು ಹೆಚ್ಚಾಗ್ತಾ ಇವೆ. ಚುನಾವಣಾ ಸಭೆಗಳು, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚರ್ಚೆಗಳಲ್ಲಿ ಎಲ್ಲೆಡೆಯೂ ಇದೇ ವಿಷಯ. ಆದರೆ ಜನರು ಇದನ್ನು ಒಪ್ಪುತ್ತಿಲ್ಲ. ಅವರು ತಮ್ಮ ದೈನಂದಿನ ಜೀವನದಲ್ಲಿ ಹಿಂದೂ ಮುಸ್ಲಿಂ ಎಂದು ಭೇದ ಭಾವ ಮಾಡ್ತಿಲ್ಲ. ಅವರು ಒಟ್ಟಿಗೆ ದುಡಿತಾರೆ, ಒಟ್ಟಿಗೆ ಸಂತೋಷ ಪಡ್ತಾರೆ, ಒಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ತಾರೆ. ಈ ವಿಡಿಯೋ ಅದನ್ನೇ ಸಾಬೀತುಪಡಿಸಿರೋದು. ಇನ್ನು ಮೋದಿಯವರ ಭಾಷಣಗಳ ಬಗ್ಗೆ ನಾವು ಮಾತನಾಡಲೇಬೇಕಲ್ವಾ. ಅವರು ಹಿಂದೂ ಹೆಣ್ಣು ಮಕ್ಕಳ ತಾಳಿ ವಿಷಯದ ಬಗ್ಗೆ ಕೊಟ್ಟಿರುವ ಹೇಳಿಕೆ ಎಷ್ಟು ದೊಡ್ಡ ಭಯ ಹುಟ್ಟಿಸುವ ಮಾತು ಎಂಬುದು ನಮಗೆಲ್ಲರಿಗೂ ಗೊತ್ತು. ಅದೇ ರೀತಿ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಎಂದು ಕಾಂಗ್ರೆಸ್ಸನ್ನು ಟೀಕಿಸಿದಾಗ ಅದು ಕೇವಲ ಒಂದು ಪಕ್ಷದ ವಿರುದ್ಧವಲ್ಲ, ಇಡೀ ಮುಸ್ಲಿಂ ಸಮುದಾಯದ ವಿರುದ್ಧವೇ ಒಂದು ಆರೋಪವಾಗಿತ್ತು. ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೆರುತ್ತಾರೆ ಎಂಬ ಮಾತು ಕೂಡ ಜನರ ಮನಸ್ಸಿನಲ್ಲಿ ಇರುವ ಒಗ್ಗಟ್ಟು ಹಾಳು ಮಾಡುವ ಪ್ರಯತ್ನ ಮಾಡಿದರು. ಆದರೆ ನಿಜವಾದ ಸಮಸ್ಯೆ ಏನು? ಜನರು ಅನುಭವಿಸ್ತಿರುವ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ. ಆದರೆ ಇವುಗಳ ಬಗ್ಗೆ ಮಾತನಾಡದೆ ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯುವುದು ಮೋದಿಯಂತಹ ನಾಯಕರಿಗೆ ಸುಲಭದ ಕೆಲಸ. ಈಗ ಈ ಮುಸ್ಲಿಂ ಮಹಿಳೆಯ ಮಾತುಗಳು ಈ ಎಲ್ಲ ಆರೋಪಗಳನ್ನು ಒಂದೇ ಏಟಿಗೆ ತಿರುಗಿಸಿಕೊಡ್ತವೆ. ಧರ್ಮದ ಹೆಸರಿನಲ್ಲಿ ಮತ ಬೇಡುವುದನ್ನು ಜನರು ಒಪ್ಪುವುದಿಲ್ಲ. ಅವರು ಶಾಂತಿ, ಸೌಹಾರ್ದ, ಸಮಾನತೆಯನ್ನು ಬಯಸ್ತಾರೆ. ಕೊನೆಗೆ ಒಂದು ಮಾತು,
ಈ ವಿಡಿಯೋ ವೈರಲ್ ಆಗ್ತಿರುವುದು ಯಾಕೆ? ಏಕೆಂದರೆ ಜನರು ಈಗ ಸುಳ್ಳು ಮತ್ತು ದ್ವೇಷದ ಮಾತುಗಳಿಗೆ ಸುಸ್ತಾಗಿದ್ದಾರೆ. ಅವರು ಸತ್ಯವನ್ನು, ಸೌಹಾರ್ದತೆಯನ್ನು, ಒಗ್ಗಟ್ಟನ್ನು ಕಾಣಲು ಬಯಸ್ತಾ ಇದ್ದಾರೆ. ಈ ಎರಡೂ ಮಹಿಳೆಯರು ಆ ಸತ್ಯವನ್ನು ನಡು ರಸ್ತೆಯಲ್ಲೇ ನಿಂತು ಹೇಳಿದ್ದಾರೆ. ಅವರ ಮಾತುಗಳು ಯಾವುದೇ ರಾಜಕೀಯ ಪಕ್ಷಕ್ಕೂ ಸೇರಿದ್ದಲ್ಲ. ಅವು ಸಾಮಾನ್ಯ ಜನರ ಮನಸ್ಸಿಗೆ ಸೇರಿವೆ. ಭಾರತ ನಮ್ಮದು. ಇಲ್ಲಿ ಎಲ್ಲರೂ ಸಮಾನರು. ಯಾರು ಯಾರನ್ನು ಒಡೆಯಲು ಕೂಡ ಸಾಧ್ಯವಿಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮಂದಿರಂತೆ ನಾವು ಒಟ್ಟಿಗೆ ನಿಲ್ತೇವೆ. ಇದೇ ನಮ್ಮ ಏಕತೆ, ಇದೇ ನಮ್ಮ ಭಾರತ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.